ಇವತ್ತು ನಾವು ಸ್ಟೋರಿ ನೋಡ್ಕೊಳ್ಳೋಣ. ಒಂದು ಊರಲ್ಲಿ ಅಪ್ಪ ಅಮ್ಮ ಮಗ ಇದ್ದ. ಆ ಮಗನಿಗೆ ಸಮರ್ ಹಾಲಿಡೇ ಬರ್ಬೇಕಾದ್ರೆ ಅವ್ರ ತಾತ ಮನೆಗೆ ಹೋಗ್ತಾ ಇದ್ದ. ಅವಾಗ ಸಮರ್ ಹಾಲಿಡೇ ಬಂತು. ಅವ್ರ ಅಮ್ಮ ಹೇಳ್ದು ನಾವ್ ತಾತ ಮನೆಗೆ ಹೋಗೋಣ ಅಂಟು. ಆ ಹುಡ್ಗ ಹೇಳ್ದ ಅಮ್ಮ ತಾತ ಮನೆಗೆ ಹೋಗೋಣ ಅಂಟು. ಅವಾಗ ಆ ಟ್ರೈನಲ್ಲಿ ಹೋಗಿ ಟ್ರೈನಲ್ಲಿ ತಾತ ಮನೆನ ಬಿಟ್ಟು ಆ ಟ್ರೈನಲ್ಲಿ ವಾಪಸ್ ಬರ್ತಾ ಇದ್ರು. ಹಂಗೆ ಸಮರ್ ಹಾಲಿಡೇ ಬರ್ಬೇಕಾದ್ರೆ ಹಂಗೆ ಹೋಗ್ತಾ ತಾತ ಮನೆಯಲ್ಲಿ ಬಿಟ್ಟು ಬರ್ತಾ ಇದ್ರು. ಅವಾಗ ಅವನಿಗೆ ಯಾವ ಊರು ಎಲ್ಲಿ ಇಳಿಬೇಕು ಎಲ್ಲ ಗೊತ್ತಾಯ್ತು. ಸ್ವಲ್ಪ ದೊಡ್ಡನ ಆದ್ಮೇಲೆ ಅವ್ರಪ್ಪ ಅವ್ರ ಅಮ್ಮ ಹತ್ರ ಕೇಳ್ದ, ಅಪ್ಪ ಅಮ್ಮ ನಾನು ನಮ್ಮ ತಾತ ಮನೆಗೂ ಒಬ್ಬನೇ ಹೋಗ್ತೀನಿ, ನೀವು ಯಾರು ಬರಬೇಡಿ, ನನಗೆ ಎಲ್ಲಿ ಇಳಿಯೋದು ಯಾವ ಊರು ಅಂತ ಎಲ್ಲ ಗೊತ್ತು ಉಂಟು. ಅದಕ್ಕೆ ಅವರಪ್ಪ ಅವರಮ್ಮ ಹೇಳ್ತಾನೆ, ಇಲ್ಲ ನಿನಗೇನು ಗೊತ್ತಿಲ್ಲ ಅಂತು. ಅದಕ್ಕೆ ಅವನು ಆಟ ಮಾಡ್ತಾನೆ. ಅದಕ್ಕೆ ಅವ್ರಪ್ಪ ಹೇಳ್ದು ಟಿ ಬಂದ್ರೆ ಏನು ಮಾಡ್ತೀಯ, ಟಿಕೆಟ್ ಕೊಡ್ಬೇಕಲ್ಲ ಅಂಟು. ಅದಕ್ಕೆ ಆ ಹುಡುಗಿ ಹೇಳ್ತೀನಿ, ನಾನು ಟಿಕೆಟ್ ತೋರಿಸ್ತೀನಿ ಅಪ್ಪ ಅಂಟು. ಆಯ್ತು ರೈಲ್ವೆ ಸ್ಟೇಷನ್ ಅಂದ್ರೆ ಬಿಟ್ಟು ಬರ್ತೀನಿ ಅಂತು. ರೈಲ್ವೆ ಸ್ಟೇಷನ್ಗೆ ಹೋದ್ರು. ಅವರಪ್ಪ ಒಂದು ಚೀಟಿ ಕೊಟ್ಟರು ಆ ಹುಡುಗ ಕೈಯಲ್ಲಿ, ನಿನಗೆ ಭಯ ಆಗ್ಬೇಕಾದ್ರೆ ಇದನ್ನು ಓದಿ ನೋಡುಂಟು. ಅದನ್ನ ಜೋಬಲ್ಲಿ ಇಟ್ಕೊಂಡು ಹೇಳ್ದ. ಅವಾಗ ಟ್ರೈನ್ ಬಂತು. ಆವಾಗ ಅವ್ನ ಸೀಟಲ್ಲಿ ಹೋಗಿ ಅವರಪ್ಪ ಅವರಮ್ಮ ಅವ್ನ ಸೀಟಲ್ಲಿ ಹೋಗಿ ಕೂತ್ಕೊಂಡು ಬಂದರು. ಮತ್ತೆ ಅವರಪ್ಪ ಅವರಮ್ಮ ಕೇಳಿದ್ರು ನಮ್ಮ ಬಲ್ಲಾಂಡು. ಅದಕ್ಕೆ ಹುಡುಗ ಹೇಳ್ತಾನೆ, ಇಲ್ಲ ಅಪ್ಪ ನಾನೇ ಹೋಗ್ತೀನಿ, ನನಗೆ ಎಲ್ಲ ಇಳಿಯೋದು ನನಗೆ ಗೊತ್ತು, ನೀವು ಹುಷಾರಾಗ ಹೋಗ್ರಿ ಅಪ್ಪ ಅಂತು. ಅದಕ್ಕೆ ಅವರಪ್ಪ ಅವರಮ್ಮ ಹೇಳ್ತಾರೆ, ನೀನು ಹುಷಾರಾಗಿ ಹೋಗಿ ಬಾ ಅಂತು. ಅದಕ್ಕೆ ತುಂಬ ಎಂಜಾಯ್ಮೆಂಟ್ ಆಗಿ ಹೋಗ್ತಾ ಇತ್ತು. ಅವಾಗ ಮರ ಗಿಡ ಪಕ್ಷಿ ಎಲ್ಲ ನೋಡ್ತಾ ಇದ್ದ. ನನಗೆ ತುಂಬ ಎಂಜಾಯ್ಮೆಂಟ್ ಆಗ್ತಾಯಿತ್ತು ವಿಂಡೋ ಸೀಟು ಕುತ್ಕೊಂಡು. ಅವಾಗ ಅವನಿಗೆ ಸ್ವಲ್ಪ ದೂರ ಹೋದಾದ್ಮೇಲೆ ಟಿ ಟಿ ಬಂದು ಟಿಕೆಟ್ ಕೊಡೋದು. ಆ ಹುಡುಗ ಟಿಕೆಟ್ ತೋರಿಸ್ದ. ಅವಾಗ ಆ ಟಿ ಟಿ ಹೇಳ್ದು, ನೀನು ಎಷ್ಟು ಚಿಕ್ಕಂದಿದ್ಯಾ, ನಿನ್ನಪ್ಪ ನಿನ್ನಮ್ಮ ಯಾರು ಬಂದಿಲ್ಲ, ನೀನೊಬ್ಬನೇ ಬಂದಿದ್ಯಾ ಅಂಟು. ಅದಕ್ಕೆ ಅಕ್ಕರು ಪಕ್ಕರು ಎಲ್ಲರೂ ಅವನ್ನ ನೋಡಿ ಮಾತಾಡ್ತಾ ಇದ್ರು. ಅವಾಗ ಅವನಿಗೆ ತುಂಬ ಭಯ ಆಯಿತು. ಅವಾಗ ಆ ಹುಡುಗಗೆ ನೆನಪು ಬಂತು, ನನ್ನ ಅಪ್ಪ ಚೀಟಿ ಕೊಟ್ಟಾರ ಭಯ ಆಗ್ಬೇಕಾರೆ ಅಂಟು. ಅದು ಓದಿ ನೋಡ್ಬೇಕಾರೆ, ನೀನು ಭಯ ಪಡಬೇಡ, ನಾನು ನಿನ್ನೊಂದಿಗೆ ಇದ್ದೀನಿ, ನಾನು ಲಾಸ್ಟ್ ಬೋಗಿಯಲ್ಲಿ ಇದ್ದೀನಿ ಇಂಟು. ಅವಾಗ ಅವನಿಗೆ ಸ್ವಲ್ಪ ಸಮಾಧಾನ ಆಯಿತು. ಅವಾಗ ನೆಕ್ಸ್ಟ್ ಸ್ಟಾಪ್ ಬಂದಾದ್ಮೇಲೆ ಓಡಿ ಹೋಗಿ ಲಾಸ್ಟ್ ಬೋಗಿಯಲ್ಲಿ ಹೋಗಿ ಅವರಪ್ಪ ಅವ್ರ ಅಮ್ಮನ ಹಗ್ ಮಾಡ್ದ ಫ್ರೆಂಡ್ಸ್. ಅದೇ ಥರ ಆ ಹುಡುಗ ಜೊತೆಗೆ ಹೆಂಗೆ ಅವರಪ್ಪ ಅವರಮ್ಮ ಇದ್ದರು, ಅದೇ ಥರ ಏಸಪ್ಪ ನಮ್ಮ ಜೊತೆಗಿರ್ತಾರೆ. ನಾವು ಸ್ಕೂಲಿಗೆ ಹೋಗ್ಬೇಕಾರೆ ಬರ್ಬೇಕಾರೆ, ಆಫೀಸ್ಗೆ ಹೋಗ್ಬೇಕಾರೆ ಬರ್ಬೇಕಾರೆ, ನಾವು ಎಲ್ಲಿಗೆ ಹೋಗ್ಬೇಕಾರೆ ಏಸಪ್ಪ ನಮ್ಮ ಜೊತೆಗಿದ್ದಾರೆ. ಏಸಪ್ಪ ಹೇಳಿದ್ದಾರೆ, ನೀನು ಭಯ ಪಡಬೇಡ, ನಾನು